ಮಾರ್ನಿಂಗ್ ಗೈಸ್. ಲಾಸ್ಟ್ ವೀಡಿಯೋದಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂಡರ್ ಸಿಂಪಲ್ ಆವರೇಜ್ ಮೆಥಡ್ ಮಾಡಿದ್ವಿ. ಸೊ ಅದಕ್ಕೆ ನಿಮಗೆ ಇನ್ನೂ ಕೆಲವು ಕ್ವೆಶನ್ಸ್ ಇದ್ದವು, ಅದರಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಸಾಲ್ವ್ ಮಾಡಿನೇ ಇದೆ. ನೆಕ್ಸ್ಟ್ ಮೆಥಡ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂಡರ್ ವೇಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್. ಸೊ ಈ ಕ್ವೆಶನ್ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ. ಸೊ ಒಂದ್ಸಲ ರೆಫರ್ ಮಾಡಿ. ವೆಂಕಟೇಶ್ ಲಿಮಿಟೆಡ್ ಪ್ರಪೋಸ್ ಟು ಪರ್ಚೇಸ್ ದ ಬಿಸ್ನೆಸ್ ಆಫ್ ಶ್ರೀನಿವಾಸ್ ಲಿಮಿಟೆಡ್. ಫಾರ್ ದಿಸ್ ಪರ್ಪಸ್ ಇಟ್ ಈಸ್ ಅಗ್ರೀಡ್ ಟು ವ್ಯಾಲ್ಯೂ ದ ಗುಡ್ ವಿಲ್ at 3 years purchase. So number of years of purchase is to 3 years of the average profits of the past 4 years. Years 2009, 10, 11 and 12. Profits 25,000, 32,000, 40,000 and 50,000. Weights ಕೊಟ್ಟಿದ್ದೇನೆ 1, 2, 3, 4. So weights is nothing but what? Numbers or serial numbers as per year. 1, 2, 3, 4 weights ಕೊಟ್ಟಿದ್ದೇನೆ. Calculate the value of goodwill under weighted average profit method. So first step ಏನು ಮಾಡ್ತೀರಾ? Calculation of weighted average profit. So first step weighted average profit calculation ಮಾಡಿದ್ರಲ್ಲಿ. So step 1, calculation of weighted average profit. So weighted average profit ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಸೇಮ್ ನಂಬರ್ ಆಫ್ ಇಯರ್ಸ್ ತಗೊಳ್ಳಿ, ಆಮೇಲೆ ಪರ್ಟಿಕ್ಯುಲರ್ ಇಯರ್ಗೆ ರೆಸ್ಪೆಕ್ಟಿವ್ ಪ್ರಾಫಿಟ್ನ ಎಂಟ್ರಿ ಮಾಡ್ಕೊತ ಹೋಗಿ. ಇಯರ್ ಏನು ಕೊಟ್ಟಿದ್ದೇನೆ ಇದರಲ್ಲಿ? 2009, 2010, 2011 and 2012. ಸೊ ಇದಕ್ಕೆ ಪ್ರಾಫಿಟ್ಸ್ $25,000, $32,000, $40,000 and then the last one $50,000. Weights 1, 2, 3, 4. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಮಲ್ಟಿಪ್ಲೈ ಮಾಡಿಕೊಂಡು ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಪ್ರಾಡಕ್ಟ್ ಅಂದರೆ ಯಾವ ಥರ ಮಲ್ಟಿಪ್ಲೈ ಮಾಡ್ತೀರಾ? ಪ್ರಾಫಿಟ್ಸ್ ಇಂಟು ವೇಟ್ಸ್. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ವ್ಯಾಲ್ಯೂ ಬರುತ್ತೆ. 25,000 ಇಂಟು 1, 25,000. ನೆಕ್ಸ್ಟ್ ಸೆಕೆಂಡ್ ಇಯರ್ ಏನಿದೆ ಇದರಲ್ಲಿ 32,000 ಇಂಟು 2 ಎಷ್ಟು ಬರುತ್ತೆ? ಅದು 64,000 ಆಗುತ್ತೆ, ಹೌದಾ? 32,000 ಇಂಟು 2 64,000. ನೆಕ್ಸ್ಟ್ 40,000 ಇಂಟು 3 1,20,000. ಅಟ್ ಲಾಸ್ಟ್ 50,000 ಇಂಟು 4 2 lakh. Then total it 4,09,000. So this is total product. ಇದು total product, ಆಯಿತಾ? Then the formula for weighted average profit, weighted average profit equals to total product divided by total weights. ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ? 4,09,000 ಡಿವೈಡೆಡ್ ಬೈ ಟೋಟಲ್ ವೈಟ್ಸ್ ಅಂದರೆ ಯಾವ ತೊಗೋಬೇಕು? ಇಲ್ಲಿದೆ ಅಲ್ವಾ ವೆಯ್ಟ್ಸು, ಇದ್ರ ಟೋಟಲ್ ತೊಗೊಳ್ಳಿ. ಅಂದರೆ 1 + 2 3, 3 + 3 6, 6 + 4 10. ಸೊ ದಿಸ್ ಈಸ್ ಟೋಟಲ್ ವೇಟ್. ಇದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ದ ಬ್ಯಾಲೆನ್ಸ್ ಈಸ್ 40,900. So this is weighted average profit.
ಅರ್ಥ ಆಯ್ತಾ? ಇದು ವೇಟೆಡ್ ಆ್ಯಾವರೇಜ್ ಪ್ರಾಫಿಟ್. ಸ್ಟೆಪ್ 2 ಯಾವುದು? ಗುಡ್ ವಿಲ್ ಕ್ಯಾಲ್ಕುಲೇಷನ್. ವೇಟೆಡ್ ಆ್ಯಾವರೇಜ್ ಪ್ರಾಫಿಟಲ್ಲಿ ಗುಡ್ ವಿಲ್ ಫಾರ್ಮುಲಾ ಏನು ಬರೆಸಿದ್ದೀನಿ ನಾನು? ವೇಟೆಡ್ ಆ್ಯಾವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ years of purchase. So here weighted average profit ಎಷ್ಟು ಬಂದಿದೆ? 40,900 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಕ್ವೆಶನಲ್ಲಿ ಎಷ್ಟಿಷ್ಟು? 3 years. ಹೌದಾ? 3 years ನಾನು ಮೆನ್ಷನ್ ಮಾಡಿದ್ದೆ ಅವನು ಇದರಲ್ಲಿ ಕ್ವೆಶನಲ್ಲಿ. ಇಲ್ಲದ ನೋಡಿ 3 years ಪರ್ಚೇಸ್ ಅಂತ ಕೊಟ್ಟಿದ್ರೆ ಅದನ್ನೇ ತೊಗೋಬೇಕು. ಇದು ತೊಗೋಬಾರ್ದು, ಮತ್ತೆ 4 years ತೊಗೋಬಾರ್ದು. ಇಲ್ಲಿ ಪರ್ಚೇಸ್ ಅಂತ ಕೊಟ್ಟಿರ್ತಾನೆ, ಅದನ್ನು ತೊಗೋಬೇಕು. 3 years ಪರ್ಚೇಸ್ ಅಂತ ಕೊಟ್ಟಿರ್ತಾನೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿ 40,000 ಇಂಟು 3 0 0 27 to 1,22,700. This is value of goodwill. Understood? ಸೊ ಫಸ್ಟ್ ಏನು ಮಾಡ್ತೀರಾ? ವ್ಯಾಲ್ಯೂಸ್ ಎಂಟ್ರಿ ಮಾಡ್ಕೊಳ್ಳಿ. ಇಯರ್ಸ್, ಪ್ರಾಫಿಟ್ಸ್ ಮತ್ತು ವೆಯ್ಟ್ಸ್ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮಲ್ಟಿಪ್ಲೈ ಪ್ರಾಫಿಟ್ಸ್ ವಿತ್ ರೆಸ್ಪೆಕ್ಟಿವ್ ವೆಯ್ಟ್ಸ್. ಸಮ್ಟೈಮ್ಸ್ ವೆಯ್ಟ್ಸ್ ಕೊಟ್ಟಿರೋದಿಲ್ಲ ನಿಮಗೆ. ಸೊ ವೆಯ್ಟ್ ಕೊಟ್ಟಿಲ್ಲ ಅಂತಂದಾಗ ಆ್ಯಸ್ ಪರ್ ಇಯರ್ 1 2 3 4 ಅಂತ ತೊಗೊಂಬಿಡಿ. ಆಯಿತಾ? ಸೊ ಇಲ್ಲಿ ಪರ್ಟಿಕ್ಯುಲರ್ ಪ್ರಾಫಿಟ್ಗೆ ಪರ್ಟಿಕ್ಯುಲರ್ ವೆಯ್ಟ್ನ ಮಲ್ಟಿಪ್ಲೈ ಮಾಡ್ಕೊತ ಹೋಗಿ ಪ್ರಾಡಕ್ಟ್ ವ್ಯಾಲ್ಯೂ ಬರುತ್ತೆ, ಅದನ್ನು ಟೋಟಲ್ ಮಾಡ್ಕೊಳ್ಳಿ, ಟೋಟಲ್ ಪ್ರಾಡಕ್ಟ್ ಆಗುತ್ತೆ. ನೆಕ್ಸ್ಟ್ ವೇಟೆಡ್ ಆವರೇಜ್ ಪ್ರಾಫಿಟ್ ಫಾರ್ಮುಲಾ ದಟ್ ಈಸ್ ಟೋಟಲ್ ಪ್ರಾಡಕ್ಟ್ ಬೈ ಟೋಟಲ್ ವೆಯ್ಟ್ಸ್. ಟೋಟಲ್ ಪ್ರಾಡಕ್ಟ್ ಈಸ್ ಪ್ರಾಡಕ್ಟ್ ಟೋಟಲ್ ಮಾಡ್ಕೊಂಡಿರೋದು, ಆಮೇಲೆ ಟೋಟಲ್ ವೆಯ್ಟ್ಸ್ ಅಂದರೆ ವೆಯ್ಟ್ಸ್ ಟೋಟಲ್ ಮಾಡ್ಕೊಂಡಿರೋದು. ದಿಸ್ ಒನ್ ಈಸ್ ಟೋಟಲ್ ವೆಯ್ಟ್ ವ್ಯಾಲ್ಯೂ 10 ತೊಗೊಳ್ಳಿ. ಸೊ ವೇಟೆಡ್ ಆವರೇಜ್ ಪ್ರಾಫಿಟ್ 40,900 ಬರುತ್ತೆ. ಸೊ ಅಟ್ ಲಾಸ್ಟ್ ಗುಡ್ ವಿಲ್ ವ್ಯಾಲ್ಯೂಯೇಷನ್ ದ ಫಾರ್ಮುಲಾ ಈಸ್ ವೇಟೆಡ್ ಆವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಸೊ 40,900 into 3 years, that is 1,22,700. So this is the valuation of goodwill under weighted average profit method. So ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮಗೆ ಕ್ವೆಶನ್ ಕೇಳಿ ವಾಟ್ಸಪ್ ಗ್ರೂಪಲ್ಲಿ. ಓಕೆ.